ಬಳ್ಳಾರಿ ಈಗ ಕಲಬಿದ್ದಂತಹ ಜೇನುಗೂಡಿನಂತಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನೆವರ್ ಎವರ್ ಇಮ್ಯಾಜಿನ್ಡ್ ಈ ರೀತಿಯಾದಂತಹ ಘಟನೆ ಆಗುತ್ತೆ ಬಳ್ಳಾರಿಯಲ್ಲಿ ಅಂತ. ಅದರಲ್ಲಿ ಜನಾರ್ದನ ರೆಡ್ಡಿಯವರ ಮನೆ ಮುಂದೆ ಬ್ಯಾನರ್ ಕಟ್ಟಕ್ಕಂತ ಹೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂದರೆ ನಾರಾ ಭರತ್ ರೆಡ್ಡಿಯ ಫಾಲೋವರ್ಸ್ ಬಂದಿದ್ದಾರೆ. ಈ ಟೈಮಲ್ಲಿ ರಾಮುಲು ಅವರು ಫೀಲ್ಡಿಗೆ ಇಳಿದು ಬಿಡ್ತಾರೆ. ಏನಾಗುತ್ತಾಗಲಿ ನಾನು ನೋಡ್ಕೊಂಡ್ಬಿಡ್ತೀನಿ ಅಂತ ರಾಮುಲು ಅವರು ಈ ಜಗಳದಲ್ಲಿ ಭಾಗವಹಿಸ್ತಾರೆ. ಯಾವಾಗ ರಾಮುಲು ಬಂದಿದ್ದಾರೆ ಅಂತ ಗೊತ್ತಾಗುತ್ತೋ ಆಗ ನಾರಾ ಭರತ್ ರೆಡ್ಡಿಯವರು ತಾವು ಕೂಡ ಸ್ಪಾಟಿಗೆ ಬರ್ತಾರೆ ಜಗಳಕ್ಕೆ. ಇಷ್ಟೊತ್ತಿಗಾಗಲೇ ಬಹಳ ಪೀಕ್ಸಲ್ಲಿ ಇರುತ್ತೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಬಳ್ಳಾರಿ ಈಗ ಕಲಬಿದ್ದಂತಹ ಜೇನುಗೂಡಿನಂತಾಗಿದೆ, ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಯಾಕೆಂತಂದರೆ ನೆವರ್ ಎವರ್ ಇಮ್ಯಾಜಿನ್ಡ್ ಈ ರೀತಿಯಾದಂತಹ ಘಟನೆ ಆಗುತ್ತೆ ಬಳ್ಳಾರಿಯಲ್ಲಿ ಅಂತ. ಆ್ಯಕ್ಚುಲಿ ಆಗಿದ್ದೇನು ಅಂತಂದರೆ ಫೈರ್ ಇನ್ಸಿಡೆಂಟಲ್ಲಿ ಫೈರ್ ಎನ್ಕೌಂಟ್ರಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ಅನ್ನುವಂತಹ ಹುಡುಗ ಸಾವನ್ನಪ್ಪಿದ್ದಾನೆ. ಅದರೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಕಾಂಗ್ರೆಸ್ ಮತ್ತು BJP ಅಂದರೆ ಕಾಂಗ್ರೆಸ್ಸಿನ ನಾರಾ ಭರತ್ ರೆಡ್ಡಿ, ಬಳ್ಳಾರಿಯ ಲೋಕಲ್ MLA ಏನಿದ್ದಾರೆ ಅವರ ಬಣದ ಅನೇಕ ಜನ ಫಾಲೋವರ್ಸಿಗೂ, ಈ ಕಡೆ ಜನಾರ್ದನ ರೆಡ್ಡಿ ಬಣದ ಅನೇಕ ಜನ ಮತ್ತು ರಾಮುಲು ಅವರ ಬಣದ ಅನೇಕ ಜನ ಫಾಲೋವರ್ಸಿಗೂ ಬಹಳ ದೊಡ್ಡ ಪ್ರಮಾಣದ ಸಂಘರ್ಷ ಅನ್ನುವಂಥದ್ದು ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಜನವರಿ 3ನೇ ತಾರೀಕು ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಬ್ಯಾನರ್ಗಳನ್ನು ಕಟ್ಟುವಂತಹ ಕೆಲಸವನ್ನು ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದರು. ಇನ್ಫ್ಯಾಕ್ಟ್ ಆ ಪುತ್ಥಳಿಯ ಅನಾವರಣವನ್ನು ಮಾಡಿಸ್ತಾ ಇದ್ದದ್ದೇ ಇದೇ ಕಾಂಗ್ರೆಸ್ ಪಕ್ಷದ ನಾರಾ ಭರತ್ ರೆಡ್ಡಿ. ಆದ್ದರಿಂದ ಒಂದಿಷ್ಟು ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ದರು. ಈ ರಾಜಕಾರಣಿಗಳ ಕಾರ್ಯಕ್ರಮ ಅಂದ ತಕ್ಷಣ ಬ್ಯಾನರ್ಗಳು ಹಾಕಿಸ್ತಾರಲ್ಲ, ಹಾಗೆ ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ದರು. ಬಳ್ಳಾರಿಯಲ್ಲಿ ಸಿರುಗುಪ್ಪಾಗಿ ಹೋಗಬೇಕಾದ್ರೆ ಹಾವನಬಾವಿ ಅನ್ನುವಂಥ ಒಂದು ಏರಿಯಾ ಬರುತ್ತೆ. ಆ ಏರಿಯಾದಲ್ಲಿ ಸಾಲುಗಟ್ಟಿ ಒಂದು 4-5 ದೊಡ್ಡ ದೊಡ್ಡ ಅರಮನೆಗಳು ನಮಗೆ ಕಾಣುತ್ತೆ. ಅದು ಒಂದು ಸೋಮಶೇಖರ್ ರೆಡ್ಡಿ ಮನೆ, ಒಂದು ಜನಾರ್ದನ ರೆಡ್ಡಿ ಮನೆ, ಒಂದು ರಾಮುಲು ಅವ್ರ ಮನೆ, ಇನ್ನೊಂದು ಲಲಿತಾದೇವಿಯವ್ರ ಮನೆ, ಹೀಗೆ ಸಾಲುಗಟ್ಟಿ ಒಂದಿಷ್ಟು ಅರಮನೆಗಳು ಕಾಣುತ್ತೆ. ಅದರಲ್ಲಿ ಜನಾರ್ದನ ರೆಡ್ಡಿಯವರ ಮನೆ ಮುಂದೆ ಬ್ಯಾನರ್ ಕಟ್ಟಕ್ಕಂತ ಹೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಂದರೆ ನಾರಾ ಭರತ್ ರೆಡ್ಡಿಯ ಫಾಲೋವರ್ಸ್ ಬಂದಿದ್ದಾರೆ. ಆಗ ಬ್ಯಾನರ್ ಕಟ್ಟುವಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿಯ ಮನೆ ಮುಂದಿರ್ತಕ್ಕಂತಹ ವಾಚ್ಮ್ಯಾನ್ ಇಲ್ಲಿ ನೀವು ಬ್ಯಾನರ್ ಕಟ್ಟಬೇಡಿ ಅಂತ ಹೇಳಿದಾನೆ. ಹೇಳದಂತಹ ಸಂದರ್ಭದಲ್ಲಿ ಅವನನ್ನು ಇವರು ಹೊಡೆದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದು ಗಲಾಟೆ ಎಲ್ಲ ಮಾಡಿದ್ದಾರೆ. ಈ ವಿಚಾರ ಜನಾರ್ದನ ರೆಡ್ಡಿ ಅವರಿಗೆ ತಿಳಿಸಿದ್ದಾರೆ. ಆಗ ಜನಾರ್ದನ ರೆಡ್ಡಿಯವರು ಬಳ್ಳಾರಿಯ ಆ ನಿವಾಸದಲ್ಲಿ ಇರಲಿಲ್ಲ, ಅವರು ಗಂಗಾವತಿಯಲ್ಲಿ ಇದ್ದರು. ಅವರ ಶ್ರೀಮತಿ ಅರುಣಾ ಅವರ ಜೊತೆ ಅವರು ಗಂಗಾವತಿಯಲ್ಲಿ ಇದ್ದರು. ಯಾಕಂತಂದರೆ ಗಂಗಾವತಿ MLA ಅವರು. ಆಗ ಜನಾರ್ದನ ರೆಡ್ಡಿ ಇಮಿಡಿಯೇಟ್ಲಿ ರಾಮುಲು ಅವರಿಗೆ ಫೋನ್ ಮಾಡ್ತಾರೆ, ಶ್ರೀರಾಮುಲು ಅವರಿಗೆ. ರಾಮುಲು, ನನ್ನ ಮನೆ ಮುಂದೆ ಈ ರೀತಿ ಏನೋ ಗಲಾಟೆ ಆಗ್ತಾ ಇದೆ, ಕಾಂಗ್ರೆಸ್ನವರು ಬ್ಯಾನರ್ ಕಟ್ಟಕ್ಕಂತ ಬಂದಿದ್ದಾರೆ, ನಮ್ಮ ವಾಚ್ಮ್ಯಾನ್ ಕಟ್ಟಬೇಡಿ ಅಂತ ಹೇಳಿದಕ್ಕೆ ನಮ್ಮ ವಾಚ್ಮ್ಯಾನನ್ನು, ನಮ್ಮ ಕಡೆಯವ್ರನ್ನ ಒಂದಿಷ್ಟು ಜನರನ್ನ ಹೊಡೆದಿದ್ದಾರೆ, ಅದೇನು ವಿಚಾರ ನೋಡ್ಕೋ ಅಂತ. ರಾಮುಲು ಅವರಿಗೆ ಯಾವಾಗ ವಿಚಾರ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ರಾಮುಲು ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ. ಒಂದಿಷ್ಟು ಜನ ಪೊಲೀಸರು ಕೂಡ ಬಂದು ಅವರಿಗೆ ಬುದ್ಧಿವಾದವನ್ನು ಹೇಳುವಂತಹ ಪ್ರಯತ್ನ ಮಾಡಿದರು. ಆದರೆ ಆ ಕಾರ್ಯಕರ್ತರು ಮಾತು ಕೇಳಲಿಲ್ಲ ಅನ್ನುವಂಥದ್ದು ವಿಚಾರ. ಅಲ್ಲಿಗೆ ಎರಡೂ ಗುಂಪುಗಳಲ್ಲಿಯೂ ಕೂಡ ಸ್ಲೈಟ್ ಆಗಿ ಒಂದು ಸಂಘರ್ಷ ಪ್ರಾರಂಭ ಆಗುತ್ತೆ. ಒಂದು ಕಡೆ ರಾಮುಲು ಕಡೆ ಬೆಂಬಲಿಗರು, ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಅಂದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಈ ಟೈಮಲ್ಲಿ ಏನಾಗುತ್ತೆ, ಆ ಬ್ಯಾನರನ್ನು ಏನು ಹಾಕಿರ್ತಾರಲ್ಲ, ಆಕ್ರೋಶಕ್ಕೆ ಒಳಗೊಂಡಂತಹ ಒಂದಿಷ್ಟು ಜನ ಈ ರಾಮುಲು ಮತ್ತು ರೆಡ್ಡಿ ಫಾಲೋವರ್ಸ್ ಆ ಬ್ಯಾನರ್ನ ಹರಿದಾಕ್ಬಿಡ್ತಾರೆ. ಬ್ಯಾನರ್ನ ಹಾಕಿದ್ರು ಸ್ಟಾರ್ಟ್ ಆಯ್ತು ನೋಡಿ. ಆಗ ಬಾಟ್ಲಿಂದ ಒಗೆಯೋದೇನು, ಬಾಂಬ್ಗಳು ತಗೊಂಬಂದಿದ್ರು ಅಂತ ಹೇಳ್ತಾರೆ, ಬಾಟ್ಲುಗಳನ್ನು ಒಗೆಯೋದು, ಕಲ್ಲು ತೂರಾಡೋದು, ಎರಡೂ ಗುಂಪುಗಳ ನಡುವೆ ಬಹಳ ದೊಡ್ಡ ಸಂಘರ್ಷ ಅನ್ನುವಂಥದ್ದು, ಜಗಳ ಅನ್ನುವಂಥದ್ದು ಪ್ರಾರಂಭ ಆಗಿಬಿಡುತ್ತೆ. ಯಾರ್ಯಾರ ಮೇಲೆ ಕೈ ಮಾಡ್ಕೊಂಡಿದ್ದಾರೋ, ಯಾರ್ಯಾರಿಗೆ ಹೊಡೆದಿದ್ದಾರೋ, ಯಾರ್ಯಾರಿಗೆ ಒದೆ ಬಿದ್ದಿದ್ದೇನೋ, ಏಟು ಬಿದ್ದಿದ್ದೇನೋ ಗೊತ್ತಿಲ್ಲ. ಸೊ ಯಾವಾಗ ಔಟ್ ಆಫ್ ದ ಕಂಟ್ರೋಲ್ ಆಗುತ್ತೆ ಸಿಚುವೇಶನ್, ಆಗ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಲಾಠಿ ಪ್ರಹಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಲಾಠಿ ಚಾರ್ಜ್ ಮಾಡಿ ಎರಡೂ ಗುಂಪುಗಳನ್ನು ಬೇರೆ ಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ ಪೊಲೀಸರು. ಒಂದು ಕಡೆ ನಾರಾ ಭರತ್ ರೆಡ್ಡಿ ಗುಂಪನ್ನು ಬೇರೆ ಮಾಡಬೇಕು, ಇನ್ನೊಂದು ಕಡೆ ರಾಮುಲು ಅವರ ಗುಂಪನ್ನು, ಜನಾರ್ದನ ರೆಡ್ಡಿ ಅವರ ಗುಂಪನ್ನು ಬೇರ್ಪಡಿಸಬೇಕು ಅಂತ ಟ್ರೈ ಮಾಡ್ತಾರೆ. ಈ ಟೈಮಲ್ಲಿ ರಾಮುಲು ಅವರು ಫೀಲ್ಡಿಗೆ ಇಳಿದು ಬಿಡ್ತಾರೆ. ಏನಾಗುತ್ತಾಗಲಿ ನಾನು ನೋಡ್ಕೊಂಡ್ಬಿಡ್ತೀನಿ ಅಂತ ರಾಮುಲು ಅವರು ಈ ಜಗಳದಲ್ಲಿ ಭಾಗವಹಿಸ್ತಾರೆ. ಯಾವಾಗ ರಾಮುಲು ಬಂದಿದ್ದಾರೆ ಅಂತ ಗೊತ್ತಾಗುತ್ತೋ ಆಗ ನಾರಾ ಭರತ್ ರೆಡ್ಡಿ ಅವರು ತಾವು ಕೂಡ ಸ್ಪಾಟಿಗೆ ಬರ್ತಾರೆ ಜಗಳಕ್ಕೆ. ಇಷ್ಟೊತ್ತಿಗಾಗಲೇ ಬಹಳ ಪೀಕ್ಸಲ್ಲಿ ಇರುತ್ತೆ. ಈ ಟೈಮಲ್ಲಿ ಏನಾಗ್ಬಿಡುತ್ತೆ, ನಾರಾ ಭರತ್ ರೆಡ್ಡಿಯವರ ಆತ್ಮೀಯ ಒಬ್ಬ ಸತೀಶ್ ರೆಡ್ಡಿ ಅನ್ನುವಂತಹ ವ್ಯಕ್ತಿಯ ಗನ್ಮ್ಯಾನು ತನ್ನ ಗನ್ನನ್ನು ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಅದು ಇನ್ನೂ ವಿಕೋಪಕ್ಕೆ ಹೋಗ್ಬಿಡುತ್ತೆ. ಆಗ ಪೊಲೀಸರಿಗೆ ನಿಲುವೇ ಇಲ್ಲದೆ ತಾವು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಗುತ್ತೆ. ಆದರೆ ಈ ಗುಂಡು ಹಾರಿಸುವಂತಹ ಪ್ರಸಂಗದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಶೇಖರ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಗುಂಡು ತಾಕಿ ಅವನು ಕೆಳಗೆ ಉರುಳುತ್ತಾನೆ. ಇಮಿಡಿಯೇಟಾಗಿ ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಅವನು ಚಿಕಿತ್ಸೆ ಫಲಕಾರಿಯಾಗದೆ, ಟ್ರೀಟ್ಮೆಂಟ್ ಸರಿಯಾಗಿ ಸಿಗದೆ ಸಾವನ್ನಪ್ತಾನೆ. ಎನ್ಕೌಂಟರ್ನಲ್ಲಿ ಒಬ್ಬನ ಜೀವ ಹೋಯಿತು ಅಂತ ಹೇಳಿ
ಅವನ ಶವವನ್ನು ಜನಾರ್ದನ್ ರೆಡ್ಡಿಯವರ ಮನೆ ಮುಂದೆ ಇಟ್ಕೊಂಡು ನಾರಾ ಭರತ್ ರೆಡ್ಡಿಯವರೆಲ್ಲ ನಿನ್ನೆ ಹೋರಾಟ ಮಾಡಿದರು, ಧರಣಿ ಮಾಡಿದರು ಅನ್ನುವಂತಹ ವಿಚಾರಗಳು ಕೂಡ ಕೇಳಿಬಂತು. ಜನಾರ್ದನ್ ರೆಡ್ಡಿ ಏನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ, ಇದು ಪ್ರೀ ಪ್ಲ್ಯಾನ್ಡ್, ನನ್ನನ್ನು ಎತ್ತಕ್ಕಂತಾನೆ ಈ ಪ್ಲ್ಯಾನ್ ಮಾಡಿದ್ದಾರೆ, ನನ್ನನ್ನು ಸಾಯಿಸಬೇಕು, ನನ್ನನ್ನು ಕೊಲೆ ಮಾಡಬೇಕು, ನನ್ನ ಮೇಲೆ ಹಲ್ಲೆ ಮಾಡಬೇಕು ಅಂತಲೇ ಈ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ಈ ಇನ್ಸಿಡೆಂಟ್ ಆದಮೇಲೆ ನಾನು ಗಂಗಾವತಿಯಿಂದ ಬಳ್ಳಾರಿಗೆ ಬಂದೆ, ನಾನು ಬರ್ತಾ ಇದ್ದ ಹಾಗೆ, ನಾನು ಕಾರಿಂದ ಇಳಿತಾ ಇರೋ ಹಾಗೇನೆ ಜನಾರ್ದನ್ ರೆಡ್ಡಿ ಬಂದ ಕಂಡ್ರೋ ಅಂತ ಅವನು ಒಬ್ಬನು ಕೂಗಿದ ಏಟಿಗೆನೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಸೌಂಡ್ ಬಂತು. ನಾನು ಬಂದ ತಕ್ಷಣ ಫೈರಿಂಗ್ ಆಯಿತು. ನಾನು ಬರೋಕ್ಕಿಂತ ಮುಂಚೆ ಯಾಕೆ ಫೈರಿಂಗ್ ಆಗಿಲ್ಲ, ನನ್ನ ಮೇಲೆ ಏನೋ ಹಲ್ಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಬಂದಿದ್ದಾರೆ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ. ಇನ್ನು ಇದಕ್ಕೆ ಟಕ್ಕರ್ ಕೊಡಬೇಕಲ್ಲ, ಈ ಕಡೆ ಕಾಂಗ್ರೆಸ್ ಪಕ್ಷದ ಬಳ್ಳಾರಿ ನಗರದ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಏನು ಹೇಳ್ತಾರೆ ಅಂತಂದರೆ, ಜನಾರ್ದನ್ ರೆಡ್ಡಿ ಏನು ದೊಡ್ಡ ಪಾಳೆಗಾರನ, ಏನು ಸೀಮೆಗಿಲ್ದ ನಾಯಕನ, ಅವ್ನು ಯಾಕೆ ನಾನು ಹಲ್ಲೆ ಮಾಡಬೇಕು, ಅವನ ಮೇಲೆ ಯಾಕೆ ನಾನು ಹಲ್ಲೆ ಮಾಡಬೇಕು ಅಥವಾ ಮಾಡಿಸಬೇಕು, ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ನಾನು ಅಂಥ ಚಿಲ್ಲರ್ ಪಾಲಿಟಿಕ್ಸ್ ಮಾಡಲ್ಲ, ಅಂತಹ ಚೀಪ್ ರಾಜಕಾರಣಕ್ಕೆ ನಾನು ಇಳಿಯಲ್ಲ ಅನ್ನೋದು ನಾರಾ ಭರತ್ ರೆಡ್ಡಿ ವಾದ. ಅದಾದಮೇಲೆ ನಾರಾ ಭರತ್ ರೆಡ್ಡಿ ಏನು ಹೇಳ್ತಾರೆ ಅಂತಂದರೆ, ವಾಲ್ಮೀಕಿ ಮಹರ್ಷಿಗಳ ಹೆಸರನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಕ್ಕಂಥವರು ಇಂತಹ ವಾಲ್ಮೀಕಿ ಮಹರ್ಷಿಯ ಪುತ್ಥಳಿಯ ಅನಾವರಣದ ವೇಳೆ ಇಂತಹ ಘಟನೆಗೆ ಅಣು ಮಾಡಿಕೊಟ್ಟಿದ್ದಾರೆ, ಇವರು ವಾಲ್ಮೀಕಿ ಹೆಸರಿಟ್ಕೊಂಡು ವಾಲ್ಮೀಕಿ ಮಹರ್ಷಿಗಳ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಒಂದು ಸ್ವಲ್ಪ ಪೊಲಿಟಿಕಲ್ ಭಾಷಣ ಮಾಡಿದ್ರು, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಇದಾದಮೇಲೆ ಉದ್ವೇಗಕ್ಕೆ ಒಳಗಾದರು ನಾರಾ ಭರತ್ ರೆಡ್ಡಿ. ಬಳ್ಳಾರಿ ಇವತ್ತು ಶಾಂತಿಯನ್ನು ವಹಿಸ್ತಾ ಇದೆ, ಅದಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲ ಅಂತಂದರೆ ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ದೆ ಅಂತ ಒಬ್ಬ ಶಾಸಕರು ಈ ಡೈಲಾಗನ್ನು ಹೇಳ್ತಾರೆ. ಅದು ಯಾರ ಮನೆ ಬೆಂಕಿ ಹಚ್ತಿದ್ರೆ, ರೆಡ್ಡಿ ಮನೆ ಬೆಂಕಿ ಹಚ್ತಿದ್ರ, ರಾಮುಲು ಮನೆ ಬೆಂಕಿ ಹಚ್ತಿದ್ರ ಗೊತ್ತಿಲ್ಲ, ಬೆಂಕಿ ಹಚ್ಚಿಬಿಡ್ತಿದ್ದೆ ಮನೆಗೂ ಅಂತ ನಾರಾ ಭರತ್ ರೆಡ್ಡಿ ಹೇಳ್ತಾರೆ. ಇನ್ನು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇವತ್ತು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಕುಚುಕುಗಳು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂಥ ಅಂದರೆ ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ಪ್ರೀ ಪ್ಲ್ಯಾನ್ ಥರ ಕಾಣ್ತಾ ಇದೆ. ನಿನ್ನೆ ಆಟೋಗಳಲ್ಲಿ ಬಾಂಬ್ ಇಟ್ಕೊಂಡು ಬಂದಿದ್ದರು, ಬಾಟ್ಲುಗಳು ಇಟ್ಕೊಂಡು ಬಂದಿದ್ದರು, ನಿನ್ನೆ ಕಲ್ಲು ತೂರಾಟ ಮಾಡಿದ್ದಾರೆ. ಶಾಸಕರಿಗೆ ಅಂದರೆ ನಾರಾ ಭರತ್ ರೆಡ್ಡಿ ಅವರಿಗೆ ಮುಂದೆ ಬ್ರೈಟ್ ಫ್ಯೂಚರ್ ಇದೆ, ಬಟ್ ಭಾಳ ಸ್ಪೀಡಾಗಿ ಹೋಗ್ತಿದ್ದಾರೆ. ಸ್ಪೀಡಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ, ಹುಷಾರಾಗಿರ್ಬೇಕು ಅವರು. ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ, ಬೀಂಗ MLA ಆಗಿ ಏನು ಮಾಡ್ತಾರೆ ಅದು ಮಾಡಲಿ, ಆದರೆ ಇಂಥ ಕೆಲಸಗಳನ್ನು ಮಾಡೋದು ಒಳ್ಳೆಯದಲ್ಲ. ಪರ್ಪಸ್ಫುಲಿ ಮಾಡಿದ್ದಾರೆ, ಬೇಕಂತ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಇಂತಹ ಇನ್ಸಿಡೆಂಟ್ಗಳಿಗೆಲ್ಲ ನಾವು ಜಗ್ಗಲ್ಲ, ನಾವು ಅಂಜಲ್ಲ. ನೀವೇನೇನು ಈ ಥರ ನಮ್ಮ ಆಟ ಕಟ್ತಿರಲ್ಲ, ಇದಕ್ಕೆ ನಾವೆಲ್ಲ ಜಗ್ಗಲ್ಲ ಅನ್ನುವಂತಹ ಮಾತನ್ನು ಈಗ ರೆಡ್ಡಿ ಮತ್ತು ರಾಮುಲು ಹೇಳ್ತಿದ್ದಾರೆ. ಇನ್ನು ಇವನು ರಾಜಶೇಖರ ಅನ್ನುವಂತಹ ಹುಡುಗ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಇವನು ಈ ಗಲಾಟೆಯಲ್ಲಿ ಸಾವನ್ನಪ್ಪ. ಮೊದಲು ಪೊಲೀಸರ ಗುಂಡು ಇವನಿಗೆ ಬಿದ್ದುಬಿಡ್ತು, ಪೊಲೀಸರು ಆರಿಸಿದಂತಹ ಗುಂಡೆ ಇವನಿಗೆ ತಾಕಿ ಇವನು ಸತ್ತೋದ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ SP ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ರಾಜಶೇಖರನಿಗೆ ಬಿದ್ದದ್ದು ಪೊಲೀಸ್ ಗುಂಡಲ್ಲ, ಬೇರೆ ಖಾಸಗಿ ಗನ್ನಿನ ಗುಂಡು ಅಂತ. ಖಾಸಗಿ ಗನ್ ಯಾರು ಹಾರಿಸಿರ್ತಾರೆ? ಆ ಗನ್ಮ್ಯಾನ್ಗಳೇ ಹಾರಿಸಿರ್ತಾರೆ. ಆ ಗನ್ಮ್ಯಾನ್ ಯಾರು ಕಡೆಯವರು? ಕಾಂಗ್ರೆಸ್ ಕಡೆಯವರು. ಕಾಂಗ್ರೆಸ್ಸಿನ ನಾನು ಆಗಲೇ ಹೇಳಿದ್ನಲ್ಲ, ಭರತ್ ರೆಡ್ಡಿ ಆತ್ಮೀಯ ಒಬ್ಬ ಸತೀಶ್ ರೆಡ್ಡಿ ಅಂತಿದ್ದ, ಆತನ ಕಡೆಯವರು ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ಸತೀಶ್ ರೆಡ್ಡಿಯ ತಲೆಗೂ ಕೂಡ ಬಹಳ ತೀವ್ರವಾದಂತಹ ಹೊಡೆತ ಬಿದ್ದಿರೋದ್ರಿಂದ ಆತನನ್ನು ಈಗ ಬಳ್ಳಾರಿ ಟು ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ಶಿಫ್ಟ್ ಮಾಡಲಾಗಿದೆ. ಈ ರೆಡ್ಡಿ ಇಬ್ಬರು ಪಾಲಿಟಿಕ್ಸ್ಗಳ ನಡುವೆ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಎರಡೂ ಪಕ್ಷದ ರಾಜಕೀಯದ ಮಧ್ಯೆ ಕಾರ್ಯಕರ್ತರು ಬಲಿ ಆಗ್ತಾ ಇದ್ದಾರೆ. ಆದ್ದರಿಂದ ಪಕ್ಷವನ್ನು, ನಿಮ್ಮ ನಾಯಕರನ್ನು ಎಷ್ಟು ಹಚ್ಕೋಬೇಕೋ, ಎಷ್ಟು ಇಟ್ಕೋಬೇಕೋ ಅಷ್ಟೇ ಇಟ್ಕೊಳ್ಳಿ. ಅತಿಯಾಗಿ ಏನಾದರೂ ನೀವು ಅವ್ರ ಹಿಂದೆ ಹೋದರೆ ಪ್ರಾಣ ಕೊಡಬೇಕಾಗುತ್ತೆ, ಹುಷಾರು. ಅಷ್ಟಕ್ಕೂ ಬ್ಯಾನರ್ ಹಾಕಿದರೆ ಸಮಸ್ಯೆ ಏನಿರ್ತಿತ್ತು? ಬ್ಯಾನರ್ ಹಾಕಿದರೆ ಸಮಸ್ಯೆ ಏನಿರ್ತಿತ್ತು? ಇಷ್ಟೇ ಪ್ರಶ್ನೆ. ವಾಲ್ಮೀಕಿ ಮಹರ್ಷಿಗಳ ಬ್ಯಾನರಪ್ಪ ಅದು, ಪುತ್ಥಳಿ ಅನಾವರಣದ ಬ್ಯಾನರಪ್ಪ. ಅದೇನು ನಾರಾ ಭರತ್ ರೆಡ್ಡಿ ಬರ್ತ್ಡೇ ಬ್ಯಾನರ್ ಅಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದವರ ಬರ್ತ್ಡೇ ಬ್ಯಾನರ್ ಅಲ್ಲ, ನಾರಾ ಭರತ್ ರೆಡ್ಡಿಯವರ ತಂದೆ ಸೂರ್ಯನಾರಾಯಣ ರೆಡ್ಡಿಯವರ ಬ್ಯಾನರ್ ಅಲ್ಲ, ವಾಲ್ಮೀಕಿ ಮಹರ್ಷಿಗಳ ಬ್ಯಾನರ್. ಅದು ಇದ್ದಿದ್ದರೆ, ಅದರ ಅನಾವರಣದ ಕಾರ್ಯಕ್ರಮದ ಬ್ಯಾನರ್ ಇದ್ದಿದ್ದರೆ ಏನಾಗ್ತಿತ್ತು ಅನ್ನೋದು ಅನೇಕ ಜನರ ಪ್ರಶ್ನೆ. ಇಲ್ಲ, ದಯವಿಟ್ಟು ಇಲ್ಲಿ ಬ್ಯಾನರ್ ಹಾಕಿಬಿಡಿ, ಬೇರೆ ಕಡೆ ಬ್ಯಾನರ್ ಹಾಕೊಳ್ಳಿ ಅಂತ ಅವನು ಹೇಳ್ದ. ಸರಿ ಆಯ್ತು ಬಿಡು, ಇವ್ರ ಮನೆ ಮುಂದೆ ಯಾಕೆ ಹಾಕಬೇಕು ಅಂತ ಇವರು ಅಷ್ಟೇ ಅದನ್ನು ಡ್ರಾಪ್ಔಟ್ ಆಗಿ ಮುಂದೆ ಬೇರೆ ಎಲ್ಲಾದರೂ ಬ್ಯಾನರ್ ಹಾಕೊಂಡಿದ್ರಿ. ಇಡೀ ಊರು ತುಂಬ ಬ್ಯಾನರ್ ಹಾಕಿದ್ರಿ. ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಿದ್ದಿಲ್ಲ ಅಂತಂದರೆ ಏನಾಗ್ತಿತ್ತು ಇವರಿಗೆ? ಏನು ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಿದರೆ ಮಾತ್ರ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಿದರೆ ಮಾತ್ರ ಆ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ತಿತ್ತಾ, ಯಶಸ್ವಿ ಆಗ್ತಿತ್ತಾ, ವಾಲ್ಮೀಕಿ ಮಹರ್ಷಿಗಳಿಗೆ ಆಗ ಸಂತೋಷ ಆಗ್ತಿತ್ತಾ ಅಂತ ಹರಕತ್ತು ಏನಿತ್ತು ಸ್ವಾಮಿ ನಿಮಗೆ? ಅಲ್ಲೇ ಬ್ಯಾನರ್ ಹಾಕಬೇಕು ಅನ್ನುವಂಥದ್ದು. ಅವನು ಹಾಕಬೇಡ ಅಂದಾಗ ಹೋಗಬೇಕಿತ್ತು. ಅಷ್ಟೇ ಜಿದ್ದಿಗೆ ಬಿದ್ದು ಅವ್ರನ್ನ ಹೊಡೆದು ಬಡದು ಬ್ಯಾನರ್ ಹಾಕುವಂತಹ ಕೆಲಸವನ್ನು ಇವರೇ ಯಾಕೆ ಮಾಡಿದರು? ಈ ಗಲಾಟೆಯಲ್ಲಿ
ಒಬ್ಬನ ಜೀವ ಹೋಗಿದೆ. ಇದು ಈ ಘಟನೆ ಇನ್ನೂ ಮುಂದೆ ಯಾವ ಹಂತಕ್ಕೂ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. 144 ಜಾರಿಯಾಗಿದೆ. ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಎಲ್ಲ ಇನ್ಫಾರ್ಮೇಷನ್ ತೆಗೆದುಕೊಂಡಿದ್ದಾರೆ. ಆಮೇಲೆ ಈಗ ಬಳ್ಳಾರಿಯ ಪೊಲೀಸರು ಎವ್ರಿಥಿಂಗ್ ಈಸ್ ಇನ್ ಅವರ್ ಕಂಟ್ರೋಲ್ ಅಂತ ಹೇಳಿದ್ದಾರೆ. ಅದೇನು ಕಂಟ್ರೋಲು, ಅದೇನಿದೆ ಗೊತ್ತಿಲ್ಲ. ಮತ್ತು ಸೂರ್ಯ ಮುಳುಗಿದ ಮೇಲೆ ಏನೇನಾಗುತ್ತೋ ಏನೇನಿಲ್ವೋ ಹೇಳಕ್ಕೆ ಬರಲ್ಲ. ಬಟ್ ಪೊಲೀಸ್ ಬಿಗಿ ಬಂದೋಬಸ್ತ್ ಅಂತರೂ ಮಾಡಿದ್ದಾರೆ. 1000 ಜನ ಪೊಲೀಸರು ಈಗ ಆ ಪ್ರದೇಶದಲ್ಲಿ ಮತ್ತು ಬಳ್ಳಾರಿಯ ಗಲ್ಲಿಗಳಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. 1000 ಜನ ಪಕ್ಕದ ಹೊಸಪೇಟೆ ಅಂದರೆ ವಿಜಯನಗರ, ಕೊಪ್ಪಳ ಮತ್ತು ಹುಬ್ಬಳ್ಳಿ ಹೀಗೆ ಬೇರೆ ಬೇರೆ ನಗರಗಳಿಂದ ಪೊಲೀಸರನ್ನ ಕರ್ಕೊಂಬಂದು ಅಲ್ಲಿ ಸೆಕ್ಯೂರಿಟಿಗೆ ಕೆಲಸಕ್ಕೆ ಹಾಕಿದ್ದಾರೆ, ಡ್ಯೂಟಿಗೆ ಹಾಕಿದ್ದಾರೆ. ಪೊಲೀಸರು ಈಗ 1000 ಜನ ಈಗ ಅಲ್ಲಿ ಕಾವಲು ಕಾಯ್ತಿದ್ದಾರೆ. ಯಾವುದೇ ಥರ ಅಹಿತಕರ ಘಟನೆಗಳು ನಡೆಯದಿರಲಿ, ಹೆಲ್ದಿ ಪಾಲಿಟಿಕ್ಸ್ ಇರಲಿ ಸ್ವಾಮಿ, ನಿಮ್ಮ ಪಾಲಿಟಿಕ್ಸ್ ಹೆಲ್ದಿ ಆಗಿರಲಿ. ಈ ರೀತಿಯಾದಂಥ ರಕ್ತ ಚರಿತ್ರೆಯ ರಾಜಕೀಯ ಅರಣವನ್ನು ಬಳ್ಳಾರಿಯಲ್ಲಿ ಮಾಡಬೇಡಿ. ಬಳ್ಳಾರಿಯಲ್ಲ, ಎಲ್ಲೂ ಆಗಬಾರ್ದು. ಇದು ರಾಜ್ಯಾದ್ಯಂತ ಎಲ್ಲೂ ಕೂಡ ಇದು ಆಗಬಾರ್ದು. ಇನ್ನು ಇದರ ಬಗ್ಗೆ ಮುಖ್ಯಮಂತ್ರಿಗಳು ಏನು ರಿಯಾಕ್ಟ್ ಮಾಡ್ತಾರೆ, ಗೃಹ ಸಚಿವರು ಏನು ರಿಯಾಕ್ಟ್ ಮಾಡ್ತಾರೆ, ಬೇರೆ ಬೇರೆ ನಾಯಕರು ಏನು ರಿಯಾಕ್ಟ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಬೇರೆ ನಾಯಕರು ಇದನ್ನೆಲ್ಲ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, BJPಯವರು ಇದನ್ನು ಹೆಂಗೆ ವಿರೋಧ ಮಾಡ್ತಾರೆ ಅನ್ನುವಂಥ ಮುಂದಿನ ಪೊಲಿಟಿಕಲ್ ಡ್ರಾಮಾನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.